ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಆಲ್ರೆಡಿ ಟೈಮ್ ಬಂದು 9:37ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತು ಕಾನ್ವೆಂಟ್ಗೆ ಹೋದ್ಲು. ಸೊ ತಿಂಡಿ ಪಲಾವು, ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ. ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಕಿದ್ದೀನಿ. ಸೊ ಪಲಾವ್ ತಿನ್ನಲ್ಲ, ಮ್ಯಾಗಿ ಬೇಕು ಅಂತ ಹಠ ಮಾಡಿಸ್ಕೊಂಡು ಮ್ಯಾಗಿ ಹಾಕಿಸ್ಕೊಂಡು ಹೋದ್ಲು. ಸೊ ನಾವು ನಮ್ಮ ದೊಡ್ಡಮ್ಮ ಬಂದಿದೆ ಆ್ಯಕ್ಚುಲಿ ನಿನ್ನೆ. ಸೊ ಅದಕ್ಕೆ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಅರ್ಜೆಂಟಾಗಿ ಗದ್ದೆ ಹತ್ರದಿಂದ ಮನೆಗೆ ಬಂದೆ. ಸೊ ಅದಾದಮೇಲೆ ನಾನು ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ, ದೊಡ್ಡಮ್ಮನೂ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೊಡ್ಡಮ್ಮ ಅವರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರ ಪಕ್ಕನೇ, ನಮ್ಮೂರಿಂದ 2 ಕಿಲೋಮೀಟರ್ಸ್ ಅಷ್ಟೇನೆ, ಅಲ್ಲಿಗೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಬರೋಣ ಅಂತ. ಸೊ ದೊಡ್ಡಮ್ಮ ಒಂದೇ ಹೋಗ್ಬೇಕಲ್ಲ ಅಂತ ಹೇಳಿ ನಾನು ಎನಿ ಟೈಮ್ ಫ್ರೀ ಇರ್ತೀನಿ, ಹಾಗಾಗಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆ. ಸೊ ಪಟಾಪಟ್ ಅಂತ ಬೇಗ ರೆಡಿಯಾಗಿ ಬನ್ನಿ ಹೊರಡೋಣ. ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ಆಗೋಯ್ತು, ಈ ಥರ ರೆಡಿ ಆಗಿದ್ದೀನಿ. ಸೊ ನನ್ನ ತಂಗಿ ಡ್ರೆಸ್ ಹಾಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದು ಟಾಪ್ ಎಲ್ಲವ. ನೋಡಿ ನಮ್ಮ ದೊಡ್ಡಮ್ಮ ರೆಡಿ ಆಯ್ತೈತೆ. ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಅವ್ರು ಮಾತಾಡೋದು. ಹಾಯ್ ಹೇಳು ಅಂದರೆ ಹಾಯ್ ಹೇಳ್ತಾರೆ ಅಷ್ಟೇ. ಸೊ ಅವರು ರೆಡಿ ಆಗಬೇಕು, ನಾನು ಇವಾಗ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಹೇಗಿದೆ, ಹೇಗೆ ಕಾಣ್ತಾ ಇದೆ ಡ್ರೆಸ್ ತೋರಿಸ್ತೀನಿ. ನನಗೆ ಈ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಪಿನ್ನ ಹಾಕ್ಕೊಂಡಿದ್ದೀನಿ, ಅದು ಯಾರು 16 ಸತಿ ಉರ್ಚೋಯ್ತವೆ ಅಂದ್ಬಿಟ್ಟು. ಸೊ ಸೈಡ್ಗೆ ಹಾಕ್ಕೊಂಡ್ರೆ ಇದು ಟಾಪು ಫುಲ್ಲು ದೊಡ್ಡ ಸೈಜು ಆಯಿತಾ. ಸೊ ಅದು ದಪ್ಪಕ್ಕೆ ಒಂಥರ ಹಗ್ಗಗಳು ಕಾಣಿಸುತ್ತೆ ಅಂತ ಹೇಳಿ, ಕವರ್ ಆಗಲಿ ಅಂತ ಹೇಳಿ, ಕಾಣಿಸ್ಬಾರ್ದು ಅಂತ ಹೇಳಿ ಸೊ ಈ ಥರ ಅವೆಲ್ಲ ದುಪ್ಪಟ್ಟನ ಹಾಕ್ಕೊಂಡಿದ್ದೀನಿ. ಸೊ ಬಳೆ ಹಾಕ್ಕೊಂಡಿಲ್ಲ, ಬಳೆ ಮಿಸ್ಸಿಂಗ್ ಆಗಿದೆ ಫ್ರೆಂಡ್ಸ್. ಹಾಕೋಬೇಕು ಇವಾಗ, ಬಳೆ ಹಾಕೋಬೇಕು. ಹಿಂಗೆ ಏನು ಬೇಕು ತಗೋ ದೊಡ್ಡಮ್ಮ, ಎಲ್ಲ ನಿನ್ನವೇ. ಈಗ ಪಟ ಅಂತ ಹೋಗೋಣ ಫ್ರೆಂಡ್ಸ್, ದೊಡ್ಡಮ್ಮನ ಹೊಂಡಿಸ್ಕೊಂಡು. ನಾನು ನಮ್ಮ ದೊಡ್ಡಮ್ಮನವೇ ನಡ್ಕೊಂಡು ಹೋಯ್ತಾ ಇದ್ದೀವಿ. ನಮ್ಮೂರಲ್ಲೇ ಇದ್ದೀವಿ ಇನ್ನೂ. ನಾನು ಓದಿ ಸ್ಕೂಲ್ ಹತ್ರ ನಡ್ಕೊಂಡು ಹೋಯ್ತಾ ಇದ್ದೀವಿ. 1-2 ಕಿಲೋಮೀಟ್ರ್ ಆಗ್ಬೋದು. 2 ವರ್ಷ ಇಲ್ಲಿ ಓದಿದ್ದು ಈ ಸ್ಕೂಲಲ್ಲಿ 1ರಿಂದ 8ನೇ ಕ್ಲಾಸ್ ಅಂತ. ಇಷ್ಟು ದೂರ ನಡ್ಕೊಬರೋವು ಮನೆಯಿಂದ. 9, 10 ತಂದರೆ ನಮ್ಮೂರಿಂದ ದೇವಿ ತಂದ್ರೆಗೆ ನಡ್ಕೊಂಡು ಹೋಗಿವೆ. ಈಗ ಅಪ್ರೂಪಕ್ಕೆ ನಡೆಯೋಕ್ಕೆ ಐತೆಲ್ಲ, ಅದು ಮುಂದೆ ದೇವಸ್ಥಾನ ಎಲ್ಲ ದೊಡ್ಡಮ್ಮ. ಆ ದೇವಸ್ಥಾನ ಇದು ಬಂದು ಅಲ್ಲಿ ಕಾಣ್ತಾ ಇದೆ ನೋಡಿ, ಕಾಂಪೌಂಡ್ ಎಲ್ಲ ಕಾಣ್ತಾ ಇದೆಯಲ್ವ, ಅದು ಸ್ಕೂಲು, ನಾನು ಓದಿದ ಸ್ಕೂಲು. ಸೊ ಅದು ದೇವಸ್ಥಾನ. ಊರೊಳಗಡೆ ಒಂದೈತೆ, ಇದು ಕಲ್ಲು ಮೂಡಿರುತ್ತಲ್ಲ ಆ ದೇವಸ್ಥಾನ, ಇದು ಮುದುರಮ್ಮ. ನಾವು ಓದಿದ ಸ್ಕೂಲ್ ಇದೆ ಫ್ರೆಂಡ್ಸ್. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ನಮ್ಮ ಸ್ಕೂಲು, ಅದು ನಮ್ಮ ಮುಂದೂರು ಸ್ಕೂಲು. ಮಳೆ ಬರುತ್ತೆ ಅಂತ ಹೇಳಿ ಛತ್ರಿ ಹಿಡ್ಕೊಂಡು ಹೋಯ್ತಾ ಇದ್ದೀವಿ. ಬೇಗ ಹೋಗಿ ಬೇಗ ಬರಬೇಕು. ಇಷ್ಟು ದೂರ ನಡೆದಿದ್ದಕ್ಕೆ ಉಸಿರು ಬತ್ತೈತೆ. ಇನ್ನು ಸಾಗುವ ದಾರಿ ದೂರ ಐತೆ. ಇನ್ನೂ ಅರ್ಧ ದಾರಿಗೂ ಬಂದಿಲ್ಲ ನಾವು. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅರ್ಧ ದಾರಿಗೆ ಬಂದೋ ಇಲ್ಲ ಕೆರೆ ಐತೆ. ಇಲ್ಲಿ ನನಗೆ ಒಂದು ನೆನಪೈತೆ, ಹೆಂಗೆ ಗೊತ್ತದಲ್ವ, ಫಸ್ಟು 9ನೇ ಕ್ಲಾಸು ಸೈಕಲ್ ಕೊಟ್ರಲ್ಲ, ಅದರಲ್ಲಿ ನಟ್ಟು ಬೋಲ್ಟ್ ಏನೂ ಇರಲ್ಲ. ನನಗೆ ಸೈಕಲ್ ತಳ್ಳಕ್ಕೆ ಬರ್ದನೆಯ ಈ ಕಡೆ ಕುತ್ತಿ ಒಳಗೆ ಸೈಕಲ್ ತಳ್ಕೊಂಡು ಹೋಗ್ಬಿಟ್ಬಿಟ್ಟಿದೆ ಇದೇ ಜಾಗದಲ್ಲಿ. ಅದು ಇದು ಇಳಿಜಾರು, ಆ ಕಡೆಯಿಂದ ಈ ಕಡೆ ಈ ರೋಡು ಇಳಿಜಾರು ಐತೆ ಸ್ವಲ್ಪ. ನನಗೆ ಬ್ರೇಕ್ ಹಿಡ್ಕೊಂಡು ಹೆಂಗೆ ತಳ್ಳಬೇಕು ಅಂತಲೂ ಗೊತ್ತಿಲ್ಲ. ನನಗೆ ಸೈಕಲ್ ಬಗ್ಗೆ ಒಂಚೂರು ಗೊತ್ತಿತ್ತಿಲ್ಲ ಕಂದಡಮ್ಮ. ಆವಾಗ ಆ ಗುತ್ತಿ ಒಳಗೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಒಬ್ಬ ನನ್ನ ಫ್ರೆಂಡು ದೊಡ್ಡಕೊಪ್ಲು ಹುಡುಗ ಸೈಕಲ್ ಹೊಡಿತೀನಿ ಅಂತ ಹೋಗ್ಬಿಟ್ಟು ಒಂದು ಸತಿ ಕೆರೆ ಒಳಗೆ ಬಿದ್ದೋಗ್ಬಿಟ್ಟಿದ್ದ. ಸೈಕಲ್ ಹೊಡ್ಕೊಂಡೋಗಿ ಕೆರೆ ಒಳಗೆ ಬಿದ್ದೋಗ್ಬಿಟ್ಟಿದ್ದ, ನೀರಿತ್ತಿಲ್ಲ ಆ ಟೈಮಲ್ಲಿ. ಸೊ ಇವಾಗ ಅವೆಲ್ಲ ನೆನಪಾಗ್ತಾ ಇದ್ದಾವೆ. ಇನ್ನೊಂದು 10 ನಿಮಿಷ ದೇವಸ್ಥಾನದ ಹತ್ರ ರೀಚ್ ಆಗ್ತೀವಿ. ಪಟಪಟ್ನು ಬಾ ದೊಡ್ಡಮ್ಮ. ಈಗ ನಮ್ಮ ದೊಡ್ಡಮ್ಮನ ಕೃಪೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಂಗಾಯ್ತು. ನಾನು ಅದು ಎಷ್ಟು ವರ್ಷ ಆಗಿತ್ತೋ ಹೋಗೇ ಇಲ್ಲ. ಆಲೇ ಒಂದು 2-2.5 ವರ್ಷ ಆಗಿತ್ತೇನೋ, ಹೋಗೇ ಇರಲಿಲ್ಲ. ಈಗ ನಮ್ಮ ದೊಡ್ಡಮ್ಮನ ಕಡೆಯಿಂದ ನಾನು ಹೋಗ್ತಾ ಇರೋದು. ಫೈನಲಿ ತಂದರೆ ರೀಚ್ ಆದೋ ಒಂದು 10:35ಕ್ಕೆ ರೀಚ್ ಆಗಿದ್ದೀವಿ. ಸೊ ಇದು ಮಿಡ್ಲ್ ಸ್ಕೂಲು, ನಾನು ಓದಿದ ಸ್ಕೂಲಲ್ಲ. ಈ ಕಡೆ ಇದೆ ನೋಡಿ ಹೈಸ್ಕೂಲು, ಅದು ನಾನು ಓದಿರೋ ಸ್ಕೂಲು. ತೋರಿಸ್ತೀನಿ ನೋಡಿ, ನಾನು ಓದಿರೋದು 9ನೇ ಕ್ಲಾಸು 10ನೇ ಕ್ಲಾಸ್ ಓದಿರೋ ಸ್ಕೂಲು ಇದು. ದೇವಿ ತಂದರೆ ನಮ್ಮ ಸರ್ ಇದ್ದಾರೇನೋ ನನಗೆ ಗೊತ್ತಿಲ್ಲ. ಸೊ ಇದೇ ಟೆಂಪಲ್ಲು, ದೇವಿರಮ್ಮ ಟೆಂಪಲ್ಲು. ಏನು ಗ್ರೌಂಡು ವಿಶಾಲವಾಗಿದೆ ನೋಡಿ ದೇವಿರಮ್ಮ ಟೆಂಪಲ್ ಸುತ್ತ. ಸೊ ಇದು ಓಪನ್ ಇದೆ ಅಲ್ವಾ ಅಣ್ಣ? ಓಪನ್ ಇದೆ ಅನಿಸುತ್ತೆ, ಕ್ಲಾಸಸ್ ನಡೀತಾ ಇರ್ಬೋದು. ಹೊರಗಡೆ ಟೀಚರ್ಸ್ ಕಾಣ್ತಾ ಇಲ್ಲ. ನನ್ನ ಫೇವ್ರೆಟ್ ಟೀಚರ್ ಒಬ್ರು ಇದ್ದಾರೆ ಇಲ್ಲಿ, ಕನ್ನಡ ಟೀಚರು ಉಮೇಶ್ ಸರ್ರು. ಸೊ ಇದು ನಮ್ಮ ಸ್ಕೂಲು ಫ್ರೆಂಡ್ಸ್. ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ.
ಸೊ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ಈ ಪ್ಲೇಸು. ನಮ್ಮ ದೊಡ್ಡಮ್ಮ ಆಲ್ರೆಡಿ ಅಷ್ಟು ದೂರ ಹೋಯಿತು. ಸೊ ಇದ್ರದ್ದೊಂದು ಸಿಂಪಲಾಗಿ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಮುಂಡೂರಮ್ಮ, ದೇವಿರಮ್ಮ, ಕಲ್ಕೆರಮ್ಮ, ನೇರ್ಲೆಕೆರೆಯಮ್ಮ 5 ಜನನ ಅಥವಾ 7 ಜನನ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಕ್ಷಮಿಸಿ. ಸೊ ಇವರೆಲ್ಲರೂ ಕೂಡ ಅಕ್ಕ ತಂಗಿಯರು. ನಮ್ಮೂರಲ್ಲಿರುವಂತಹ ಮುಂಡೂರಲ್ಲಿರುವಂತಹ ಮುಂಡೂರಮ್ಮನೂ, ದೇವಿ ತಂದ್ರಲ್ಲಿರುವಂತಹ ದೇವಿರಮ್ಮನೂ ಅಕ್ಕ ತಂಗಿಯರು. ಸೊ ಈಗ ನಾವು ಬಂದಿರೋದು ಮುಂಡೂರಮ್ಮ ಅವರನ್ನು ಅಕ್ಕನ ನೋಡೋಕೆ ಬಂದಿದ್ದೀವಿ ದೇವಿ ತಂದ್ರೆಗೆ. ಬನ್ನಿ ಇವಾಗ ಪೂಜೆ ಮಾಡಿಸ್ಕೊಂಡು ಹಣ್ಕಾಯಿ ಮಾಡಿಸ್ಕೊಳ್ಳೋಣ. ನೋಡಿ ನಮ್ಮ ದೊಡ್ಡಮ್ಮ ಓಡೋಯ್ತೈತೆ ಗೈಸ್. ಮತ್ತೆ ಅಲ್ಲೊಂದು ಅಂಗಡಿ ಆಯಿತಾ, ಹೂವು ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಮತ್ತೆ ಮೇಯ್ಕೊಯ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ನಾವು ಮನೆಯಿಂದ ಬರೀ ತೆಂಗಿನಕಾಯಿ ಅಷ್ಟೇ ತಂದಿದ್ದು. ಹೂವು, ಹಣ್ಣು, ಕರ್ಪೂರ, ಗಂಧದ ಕಡ್ಡಿ, ಅರಿಶಿನ, ಕುಂಕುಮ ಎಲ್ಲ ಇಲ್ಲೇ ತೊಗೊಳ್ಳೋದು. ನಮ್ಮ ದೊಡ್ಡಮ್ಮ ಯಾವಾಗ ಬಂದ್ರೂ ಅದಕ್ಕೋಸ್ಕರ ಈಗ ಮತ್ತೆ ವಾಪಸ್ ಹೋಯ್ತಾ ಇದ್ದೀವಿ ತಗೊಬರೋಕ್ಕೆ ಅಂತ ಹೇಳಿ. ಬಂದ ನೋಡಿ, ದೊಡ್ಡಮ್ಮಗೆ ಭಕ್ತಿ ಜಾಸ್ತಿ. ಶ್ರೀ ಸಪ್ತ ಮಾತೃಕೆ ದೇವಿರಮ್ಮ ದೇವಾಲಯ. ಸೊ ನೋಡ್ಕೊಬಿಡಿ ಫ್ರೆಂಡ್ಸ್, ನನ್ನ ವೀಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನಗಳೆಲ್ಲ ಗೊತ್ತಿರಲ್ಲ. ನಂಗೋಸಿ ಕೇಳ್ಕೋದಮ್ಮ ಒಳ್ಳೇದಲ್ಲಿ ಅಂತ. ತಾಯಿ ಕಾಪಾಡಮ್ಮ. ನಮ್ಮ ಮುಂಡ್ರಮ್ಮನ ದೇವಸ್ಥಾನ ಇಷ್ಟು ದೊಡ್ಡದಿಲ್ಲ, ಚಿಕ್ಕದು. ಸೊ ಅವ್ರ ಅಕ್ಕನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಅಪ್ಪ ಅಪ್ಪು ಎಷ್ಟು ಚೆನ್ನಾಗೈತೆ, ಕ್ಯೂಟಾಗಿ. ಇಲ್ಲೀಗ ಕೈಕಾಲು ತೊಳ್ಕೊಬೇಕು. ಹೊಡೆಸ್ಕೊತೈತೆ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ. ಏನ ನಂಗೂ ಹಾಕಪ್ಪ ಒಳ್ಳೇದಲ್ಲಿ ಅಂತ. ಹೊಸಿ ಹಾಕೋ. ಅಯ್ಯಪ್ಪ ಹೋಗತ್ತ. ವಾ ಚೆನ್ನಾಗಿ ಹಾಕ್ತೆ ಬಿಡು ಹೋಲಿ, ಏನಾರು ಹೋಲಿ. ನೋಡಿ ಫ್ರೆಂಡ್ಸ್ ಹೆಂಗೆ ಹಾಕ್ಬಿಟ್ಟೈತೆ. ನನ್ನ ಪಾಸ್ ಕ್ರೀಮ್ ಎಲ್ಲ ಹೋಯ್ತು. ಯಾಕೆ ಮತ್ತೆ ಹೂ ತರಕ್ಕೆ ಅಂತ ಹೇಳಿ ಹೋಗಿದ್ದೆ ಬೇರೆ ಅಂಗಡಿಗೆ. ಹೂ ತೊಗೊಂಡು ಬಂದೆ. ದೊಡ್ಡಮ್ಮ ವೆಯ್ಟ್ ಮಾಡ್ತಾಯಿತ್ತು. ಇವಾಗ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ವಿ. ಸೊ ತುಂಬ ಜನ ಬಂದಿದ್ದರು. ಸೋಮವಾರ ಆಗಿರೋದ್ರಿಂದ, ದೇವಿರಮ್ಮನ ವಾರ ಸೋಮವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಸೊ ಈ ಥರ ಫ್ರೀ ಟೈಮಲ್ಲಿ ಹೋದಾಗ ನೀಟಾಗಿ ದರ್ಶನ ಮಾಡ್ಕೊಂಬರ್ಬೋದು. ಜಾತ್ರೆ ಮಾಡ್ತಾರೆ. ದೀಪಾವಳಿ ಕಳೆದ 5 ದಿನಕ್ಕೆ ಜಾತ್ರೆ ಇರುತ್ತೆ. ಮತ್ತು ಹಬ್ಬಗಳಲ್ಲೆಲ್ಲ ಬರೋಕ್ಕಾಗಲ್ಲ, ಫುಲ್ಲು ರಶ್ ಇರ್ತಾರೆ. ಕ್ಯೂವಲ್ಲಿ ನಿಂತ್ಕೋಬೇಕು, ಸಖತ್ತು ರಶ್ ಇರುತ್ತೆ. ಸೊ ಆದರೆ ಈ ಥರ ಬಿಡಿ ದಿನ ಬಂದರೆ ನೀಟಾಗಿ ಹಣ್ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಕೊಂಡು ನೆಮ್ಮದಿಯಿಂದ ಹೋಗಬಹುದು. ಸೊ ದೊಡ್ಡಮ್ಮನ ಒಳಗಡೆನೆ ಬಿಟ್ಟಿದ್ದಾರೆ, ಒಳಗಡೆ ಹೋಗಿದ್ದಾರೆ. ನಾನು ಮಾತ್ರ ಆಚೆ ಕಡೆನೇ ನಿಂತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. 7 ದೇವರಿದ್ದಾರೆ, ಸಪ್ತ ಮಾತೃಕೆಗಳು ಅಂತ ಹೇಳಿ. ಸೊ ಇವರು ವೆಜ್ಜು ಅಂತ. ಸೊ ಮುಂದೆ ಹೇಳಿದ್ದಾರೆ ಪುರೋಹಿತರು, ಪೂಜೆ ಮಾಡೋರು. ಬಟ್ ಅಲ್ಲಿ ಗಂಟೆ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ಅವರು ಮಾತಾಡಿರೋದು ಫುಲ್ ವಾಯ್ಸು ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಎಲ್ಲ ದೇವ್ರ ಹೆಸರು ಹೇಳ್ತಾಯಿದ್ರು. ನಾನು ಕೇಳಿದೆ, ಮುಂಡೂರಮ್ಮ, ದೇವಿರಮ್ಮ ಅಕ್ಕ ತಂಗಿರಲ್ವಾ, ಎಷ್ಟು ಜನ, 5 ಜನನ 7 ಜನನ ಅಂತ ಹೇಳಿ. 7 ಜನ, ತುಂಬ ಜನ ಇದ್ದಾರಂತೆ. 1001 ಜನನೋ ಎಷ್ಟೋ ಜನ ಇದ್ದಾರಂತೆ. ಅದರಲ್ಲಿ ಇವ್ರು 7 ಜನ ಮಾತ್ರ ಒಂದೇ ಹತ್ರ ನೆಲೆಸಿದ್ದಾರೆ. ಮತ್ತು ಇವರು ವೆಜ್ಜು, ಇನ್ನು ಬೇರೆಯವರೆಲ್ಲ ಇರೋರೆಲ್ಲ ನಾನ್ ವೆಜ್ಜು ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ನೋಡಿ, ಆದಷ್ಟು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅಂದರೆ ಎಲ್ಲ ಇವ್ರು ಮಾತ್ರ ಸ್ವಚ್ಛ ಭೋಜನ ಇವ್ರೊಬ್ರಿಗೆ, ಇವ್ರು ಮಾತ್ರ, ಇವ್ರು 7 ಜನ ಸ್ವಚ್ಛ ಭೋಜನಕ್ಕೆ ಸೇರಿದವರು. ಅಂದರೆ ಸಿಹಿ ಊಟಕ್ಕೆ ಅವರು ನಾನ್ ವೆಜ್, ನಾನ್ ವೆಜ್ ಬೇರೆ ದೇವರು ಅಂತ ಮಾರ್ತಿಕಮ್ಮ, ಅದು ಅಮ್ಮ ಇದು ಅಂತ ಏನು ಇರ್ತಾವಲ್ಲ, ಅವರೆಲ್ಲ ಬೇರೆ ಬೇಟೆ ದೇವರು. ಈಗ ಇದು ಬೇರೆ ಚಂದ್ರಮ್ಮ, ಇದು ಅರ್ಸಕಟ್ಟೆಮ್ಮ ಅಂತಾರಲ್ಲ, ಅವರೆಲ್ಲ ಅವರು ಇವ್ರು. ಈಗ ತುಂಬ ಜನ ಇರೋದು ಅಂದರೆ ಅಷ್ಟರೊಳಗಡೆ ಇವ್ರು 7 ಜನ ಮಾತ್ರ ಸ್ವಚ್ಛ ಭೋಜನ. ಸಿಹಿ ಮುಂಡೂರಮ್ಮಂಗೂ ಸಿಹಿ ಅಂತಂದ್ರೆ ಅವ್ರಿಗೂ ಸಿಹಿ ಪ್ರಸಾದ ಕೇಳ್ತಾರ. ನಮ್ಮ ದೊಡ್ಡಮ್ಮ ಏನು ಕೇಳ್ಕೊಂಡಿತ್ತೋ ಗೊತ್ತಿಲ್ಲ, ಮನಸ್ಸಲ್ಲಿ ಹೂವಾಗಿರಲಿಲ್ಲ. ನೋಡಿ ಕೂತಿದ್ದಾರೆ. ಆಲ್ರೆಡಿ ಒಂದು 5 ಮಿನಿಟ್ಸ್ ಆಯ್ತೇನೋ, ತುಂಬ ಲೇಟು ಕೂಡ ಆಗಲಿಲ್ಲ. ನಾನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ. ಝೂಮ್ ಕೂಡ ಹಾಕಿದ್ದೀನಿ, ಏನಾದರೂ ಹೂವಾದರೆ ವೀಡಿಯೋದಲ್ಲಿ ತೋರಿಸ್ಬೋದಲ್ವಾ ಅಂತ ಹೇಳಿ. ನೀವು ನೋಡಬಹುದು. ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಯಾವ ಥರ ಆಗುತ್ತೆ ಏನು ಅಂತ, ಯಾಕಂದರೆ ನಾವೆಲ್ಲ ಹೋಗೋದು ಕಡಿಮೆ ಅಲ್ವಾ, ಹಾಗಾಗಿ ನೋಡೋದಕ್ಕೆ ಚೆಂದ ಹೆಂಗಾಗುತ್ತೆ ಏನು ಅಂತ ಹೇಳಿ. ಬಲ್ಲಕ್ಕೆ ಕೊಡು, ಎಡಕ್ಕೆ ಕೊಡು ಅಂತೆಲ್ಲ ಕೇಳ್ತಿರ್ತಾರಲ್ವ. ಯಾಕಂದರೆ ಹಳ್ಳಿಗಳಲ್ಲಿ ತುಂಬ ನಂಬ್ತಾರೆ. ಬಟ್ ನಾನು ನಂಬ್ತೀನಿ, ಬಟ್ ನಾನು ಇವೆಲ್ಲನೂ ಮಾಡೋಕ್ಕೆ ಹೋಗೋದಿಲ್ಲ. ಕೈ ಮುಗಿದ್ಬಿಟ್ಟು ಬಂದರೆ ಮುಗೀತು ಅಲ್ಲಿಗೆ. ಮನಸ್ಸಲ್ಲಿರೋದನ್ನು ಅಷ್ಟು ಬಿಟ್ಟರೆ ಹರಕೆ ಮಾಡ್ಕೊಳ್ಳೋದು, ಇನ್ನೊಂದು ಮಾಡೋದು ಅದೆಲ್ಲ ಮಾಡಲ್ಲ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೂ ಆಗ್ಬೋದೇನೋ ಅಂತ. ಮಾಡ್ಕೋತೀನಿ ಅಂದರೆ ಬಲ್ಲು ಕೊಡಿ, ಇಲ್ಲ ನೀವು ಕುತ್ಕೊಂಡು ಸಕ್ಸಸ್ ಆಗಲ್ಲ ಅಂದರೆ ಕೊಡಿ. ಅದ್ಯಾಕೆ ನಿಮಗೆ ಅಷ್ಟೊಂದು ತುಂಬ್ದಂಗೆ ಹೊತ್ಕೊಂಡು ಕೂತಿದ್ದೀರಾ?
ಒಂದೇ ಒಂದು ಎಷ್ಟು ಕೊಡಿ ಅದೆಲ್ಲ ಕೇಳಲಿಲ್ಲ ಅವರು. ಕೈ ಕೊಡ್ತೀನಿ ಸರ್. ಒಟ್ಟು ಒಳ್ಳೆದಾದ್ರೆ ಕಣಪ್ಪ ಮುಂದೆ ಓ ಲಕ್ಷ್ಮಮ್ಮ ರಕ್ತಮ್ಮ ದೇವನಾಮಸ್ಯ ಲಕ್ಷ್ಮಮ್ಮ ಅಂತ ಲಕ್ಷ್ಮಮ್ಮ ದೇವನಾಮಸ್ಯ ಮುರುಳಿ ದೇವನಾಮಸ್ಯ. ಅಂತೂ ಇಂತೂ ನಮ್ಮ ದೊಡ್ಡಮ್ಮನ ಮನ್ಸಲ್ಲಿ ಏನೋ ಒಂದಿತ್ತು. ಹೂವಂತೂ ಹಂಗೆ ಹೆಂಗೆ ಬಿದ್ದೋ ಅಂತ ನೀವು ನೋಡಿದ್ದೀರಾ. ನನ್ನ ದೇವಸ್ಥಾನಕ್ಕೆ ಬಂದ ಬರೀ ನಮ್ಮ ದೊಡ್ಡಮ್ಮನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನನ್ನು ತೋರ್ಸೋಕ್ಕೆ ಯಾರೂ ಇಲ್ಲ ಕ್ಯಾಮ್ರಾಮೆನ್ಗಳು. ಅದಕ್ಕೆ ಅಜ್ಜಮ್ಮ ದೇವಿ ಇಲ್ಲೂ ಸುಮಾರು ದೇವಸ್ಥಾನ ಅವೆ, ವೀರಭದ್ರೇಶ್ವರ ಎಲ್ಲ. ಸೊ ಸಾಧ್ಯ ಆದಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿ ಅನ್ಕಂಫರ್ಟಬಲ್ ಫೀಲಿಂಗ್ ನನಗೆ. ಅವ್ರನ್ನ ಕೇಳಿದೆ, ಅವರು ಅರ್ಧ ಹೇಳಿದ ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಮುಂಚೆ ಎಲ್ಲ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಇವಾಗ ಮಾಡಿರೋದು. ಸೊ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೈ ಮುಕ್ಕೊಬಿಡ್ತೀನಿ ಇವಾಗ. ತಾಳ್ದೊಡಮ್ಮ ಕೈ ಮುಗಿತೀನಿ. ಜೇನು 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 ವಾಪಸ್ಸೇ ಹೋಯ್ತದೆ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ. ಕತ್ತೆ ಜೇನು ನೋಡಿಲ್ಲ, ಸುಮ್ಮನೆ ಹೋಯ್ತಲೇ ಅದೇ ನಮ್ಮ ದೊಡ್ಡಮ್ಮ. ಫ್ರೆಂಡ್ಸ್ ಇನ್ನೊಂದು ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ಅಂತ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋವಂಥದ್ದು. ಸೊ ವೀರಭದ್ರೇಶ್ವರ ಇದ್ದಾರೆ ಇಲ್ಲಿ ನೋಡಿ. ಎಲ್ಲ ದೇವ್ರುಗಳ ದರ್ಶನ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ. ಅಲ್ಲಿಂದನೇ ಕೈ ಮುಕ್ಕೊಬಿಡಿ. ನಮ್ಮ ದೊಡ್ಡಮ್ಮ ಫುಲ್ಲು ಭಕ್ತಿ ಫ್ರೆಂಡ್ಸ್. ನಂಗೆ ಸ್ವಲ್ಪ ಕೇಳ್ಕೊ ದೊಡ್ಡಮ್ಮ. ಇಲ್ಲಿ ನೋಡಿ ಜೇನು ಹೆಂಗೆ ಎದ್ದೈತೆ ಅಂತ. ಸೊ ಪಾಸಿಟಿವ್ ಅನ್ನೋದಿದ್ದೇನೆ. ಇಷ್ಟು ಜೇನಿದ್ರೆ ಬೇರೆ ಕಡೆ ಹಿಂಗೆಲ್ಲ ಬಂದು ನಿಂತ್ಕೊಂಡು ಪೂಜೆ ಮಾಡ್ತಾರೆ, ಆ ಗದ್ದೆ ಹತ್ರ ಆದರೆ ಓಡೋಯ್ತಾರೆ. ಅದೇ ದೇವಸ್ಥಾನದಲ್ಲಾಗಿರೋದಕ್ಕೆ ಯಾರು ಎಷ್ಟು ಅಂದರೆ ಹೆದರ್ಕೋತಾರೆ, ಬಟ್ ತುಂಬ ಹೆದರ್ಕೊಳ್ಳಲ್ಲ. ಬರ್ತಾ ಇದ್ದೀವಿ ಇವಾಗ. ಫ್ರಂಟಿಂದ ತೋರಿಸ್ಲಿಲ್ಲ ಅನ್ಕೋತೀನಿ ನನ್ನ ದೇವಸ್ಥಾನನ. ತೋರಿಸ್ತೀನಿ ಇವಾಗ ಫ್ರಂಟಿಂದ. ನಂದೆಲ್ಲ ಉಲ್ಟಾ ಪಲ್ಟಾ ಏನು ಒಂಥರ ವೀಡಿಯೋ ಅಂದ್ಕೊಳ್ಳಿ. ಉಲ್ಟಾ ಪಲ್ಟಾ ವೀಡಿಯೋ ನಂದು. ಫ್ರಂಟಿಂದ ಈ ಥರ ಇದೆ. ಇವೆಲ್ಲ ಇರಲಿಲ್ಲ ಫ್ರೆಂಡ್ಸ್ ನಾವು ಓದಬೇಕಾದ್ರೆ 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ. ನೋಡಿ ಫ್ರಂಟಿಂದ ಈ ಥರ ಇದೆ. ಸಖತ್ತಾಗೈತೆ ದೇವಸ್ಥಾನ. ಬೆಂಗಳೂರಿಂದ ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ. ಅವ್ರ ಮನೆ ದೇವ್ರುಗಳಲ್ವಾ, ಎಷ್ಟು ದೂರ ಇದ್ರೂ ಕೂಡ ಬಂದೇ ಬರ್ತಾರೆ ಅವ್ರ ಮನೆ ದೇವ್ರಿಗೆ. ನಮ್ಮ ದೊಡ್ಡಮ್ಮಂಗೆ ನೋಡಿ ನಮ್ಮೂರ ಪಕ್ಕನೇ ಮನೆ ದೇವರು. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿಲ್ಲ, ಜಾಸ್ತಿ ಹೋಗಲ್ಲ ದೇವಸ್ಥಾನಕ್ಕೆ. ಸೊ ಇಲ್ಲಿ ಅರಳಿ ಕಟ್ಟೆ ಅದು ಇದು ಎಲ್ಲ ಇದೆ. ನಮ್ಮ ದೊಡ್ಡಮ್ಮ ಕಯ್ಯ ಅಂತ ಹೋಯ್ತಲೇ ಅದೇ ಫ್ರೆಂಡ್ಸ್. ನಿಂತ್ಕೋತಾ ಇಲ್ಲ, ಬಿಕಾಸ್ ಇವಾಗ ಸಾಲಿಗ್ರಾಮ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಟೈಮ್ ಇಲ್ಲ. ಸೊ ನೋಡಿ ಈ ಥರ ಇದೆ. ಹಿಂದೆಯಿಂದ ಮುಂದೆಯಿಂದ ದೇವಸ್ಥಾನ ಫ್ರೆಂಡ್ಸ್. ಇವಾಗ ಹೋಯ್ತಾ ಇದ್ದೀವಿ. ದೊಡ್ಡಮ್ಮ ಖುಷಿ ಆಯಿತಾ? ನೀನು ಕೇಳ್ಕೊಂಡಿದ್ದು ಹೂವು ಆಯ್ತಲ್ಲ? ಖುಷಿ ಆಯ್ತು. ನಾನೇನು ಕೇಳಿಲ್ಲ ಫ್ರೆಂಡ್ಸ್, ನಾನು ಕೈ ಮುಗ್ಕೊಂಡಿದ್ದಷ್ಟೇ. ನಾವು ಸ್ವಲ್ಪ ಕೈ ಮುಗಿಯೋದು ಪೂಜೆ ಮಾಡೋದೆಲ್ಲ ಮಾಡ್ತೀವಿ, ಬಟ್ ಇವೆಲ್ಲ ಸ್ವಲ್ಪ ದೂರ ನಮಗಂತೂ ದೂರ. ಕೆಲವೊಂದನ್ನು ನಂಬ್ತೀನಿ ಹಂಗಂತ ನಾನು ಪರ್ಸ್ನಲಿ ಅವೆಲ್ಲ ಮಾಡಲ್ಲ. ಕೈ ಮುಗಿಯೋದು, ಒಂದು ಕೈ ಮಾಡಿಸೋದೆಲ್ಲ ಮಾಡ್ತೀನಿ. ನಂಬಿಕೆನೂ ಇದೆ, ಅದು ಹೂವು ಕೊಡೋದು ಅದು ಎಲ್ಲ ನಂಬಿಕೆ ಇದೆ, ಬಟ್ ನಾನು ಪರ್ಸ್ನಲಿ ಅವೆಲ್ಲ ಕೇಳೋಕ್ಕಂತೂ ಹೋಗಲ್ಲ. ಸೊ ಇವಾಗ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಸಾಲಿಗ್ರಾಮ ಹೋಗ್ತೀವಿ. ಅಂದವೇ ಅಮ್ಮ ಬರುತ್ತೆ. ಸಾಲಿಗ್ರಾಮದಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಳ್ಳೋಣ. ಯಾವುದೋ ಒಂದು ಹೋಮಿನಿ ವ್ಯಾನ್ ಬರ್ತಾಯಿತ್ತು, ಅದರಲ್ಲಿ ಬಂದೋ 20 ರೂಪಾಯಿ ಕೊಟ್ಬಿಟ್ಟು ಸಾಲಿಗ್ರಾಮಕ್ಕೆ. ನಮ್ಮಮ್ಮ 10 ರೂಪಾಯಿ 20 ರೂಪಾಯಿ. ನಮ್ಮ ಮಮ್ಮಿ ನೋಡಿ ಒಬ್ಬೊಬ್ರಿಗೆ 10 ರೂಪಾಯಿ. ನಮ್ಮಮ್ಮ ಆಲ್ರೆಡಿ ಬಂದು ಬಸ್ ಸ್ಟಾಪಲ್ಲಿ ಕೂತಿತ್ತು. ಕೇಳು ನಿಮ್ಮ ಅಕ್ಕನ ಯಾಕೆ ಬರೋಕ್ಕೆ ಕೇಳಿದೆ ಅಂತವ. ಪಟ್ನೆ ನಾವು 6ಕ್ಕೆ ಒಂದೊಂದ್ಸತಿ ಬರೋದಾಗದೆ ಫ್ರೆಂಡ್ಸ್. ನೋಡಿ ಬಿದ್ದಿ ಕಣಮ್ಮ, ಹುಷಾರು. ನೋಡಿ ಫ್ರೆಂಡ್ಸ್, ಹೊಸ ಸೀರೆಗಳು ಕಲರ್ ಚೇಂಜ್ ಮಾಡಿ ಹಾಕಿದ್ದಾರೆ. ನಾವೇನು ಬತ್ತಲೇ ಇರ್ತೀವಿ ಇವ್ರ ಅಂಗಡಿ. ನೋಡಿ ಟ್ರೆಂಡಿಂಗಲ್ಲಿರೋಂತಹ ಗೋಲ್ಡ್ ಸ್ಯಾರಿ.
ಫ್ರೆಂಡ್ಸ್ ನೋಡಿ ನಾವು ಬಂದ್ವಲ್ಲ, ಅಕ್ಕ ತಂಗಿಯರು ಒಂದಾಗ್ಬಿಟ್ರೆ ನಮಗೆ ಕೆಲಸನೇ ಇಲ್ಲ. ಅವ್ರು ಯಾರ್ಯಾರೋ ಬೇರೆ ಬೇರೆ ಸೀರೆ ಹಾಕಿದ್ರು, ನಂಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಈ ಥರ ಬೇಡ ಅಂತ ಹೇಳ್ತಾ ಇದ್ದೆ ಅಮ್ಮಗೆ, ನೀನು ಓಪನ್ ಕೂಡ ಮಾಡಬೇಡ ಇದನ್ನಂತ. ಬಿಕಾಸ್ ನಾವು ಓಪನ್ ಮಾಡಿ ಸುಮ್ಮನೆ ನೋಡೋದು, ಅವರು ಅದನ್ನು ಮಡ್ಸೋಕ್ಕೆಲ್ಲ ಟೈಮ್ ವೇಸ್ಟು. ಮತ್ತು ಕೆಲವೊಬ್ರು ಏನು ಅನ್ಕೋತಾರೆ ಅಂದರೆ, ನಾವು ಬಟ್ಟೆ ತೊಗೊಳಕ್ಕೆ ಹೋಗಿರ್ತೀವಿ, ನಾನು ವೀಡಿಯೋ ಮಾಡ್ತಿರ್ತೀನಲ್ವಾ, ವೀಡಿಯೋಗೋಸ್ಕರ ಓಪನ್ ಮಾಡಿಸ್ತಾರೆ ಅಂತ ಲಾಸ್ಟ್ ಟೈಮ್ ಹಂಗೆ ಅಂದಿದ್ರು. ನಾನು ಅಂದೆ, ನೋಡಪ್ಪ ವೀಡಿಯೋಗೋಸ್ಕರ ಎಲ್ಲ ಓಪನ್ ಮಾಡಿಸಲ್ಲ, ನಾವು ತಗೋಬೇಕು ಅದಕ್ಕೋಸ್ಕರನೇ ಓಪನ್ ಮಾಡಿಸೋದು ಅಂತ ಹೇಳ್ದು. ನಾವು ಯಾವಾಗ ಹೋದ್ಲೂ ಅಷ್ಟೇನೆ ಫಸ್ಟು ಯಾವ್ದು ನೋಡಿರ್ತೀವಿ ಅದನ್ನೇ ಲಾಸ್ಟ್ಗೆ ಎತ್ಕೊಬರೋದು. ಬಟ್ ಮಧ್ಯದಲ್ಲಿ ಹಂಗೂ ಹಿಂಗೂ ನೋಡ್ತಾ ಇರ್ತೀವಿ, ಯಾವುದಾದ್ರೂ ಬೆಟರ್ ಆಗಿರೋದು ಸಿಗುತ್ತಾ ಅಂತ ಹೇಳಿ. ಸೊ ಅವರ ಬಡ್ಜೆಟ್ ಇದ್ದಿದ್ದು ಒಂದು 500 to 600 ರುಪೀಸ್. ಹಾಗಾಗಿ ಕಡಿಮೆ ದುಡ್ಡು ಸೀರೆನ ನೋಡ್ತಾ ಇದ್ರು ಅಕ್ಕ ತಂಗಿ ಇಬ್ರು. ಸೊ ನೋಡಿ ಯಾವ್ದು ತಗೋತಾರೆ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದಾರೆ. ನಾನು ನೋಡಿದೆ, ನನಗೆ ಯಾಕೋ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ಓಕೆ ಇತ್ತು, ಚೆನ್ನಾಗಿತ್ತು. ಸೊ ನೀಟಾಗೆಲ್ಲ ಪಿನ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಅದು ಅಕ್ಕ ತಂಗಿರಿಬ್ರು. ನಮ್ಮ ದೊಡ್ಡಮ್ಮಂಗೂ ಇದೇ ರೀತಿ ಇಷ್ಟ ಆಯಿತು, ನಾನು ಇದೇ ಥರ ತೊಗೋತೀನಿ ಅಂತಿತ್ತು. ನಮ್ಮ ಅಮ್ಮಂಗೆ ಯಾಕೋ ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತು. ಬಟ್ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಸೀರೆ ತೊಗೊಳಕ್ಕೆ ಹೋಗಿರೋದ್ರಿಂದ ಬಡ್ಜೆಟ್ ಇಷ್ಟೇ ಅಂತ ಹೇಳಿ ಅದ್ರ ಅಂಡರ್ ಒಳಗಡೆ ಹೋಗ್ಬೇಕಲ್ವ, ಹಾಗಾಗಿ ನೋಡ್ತಾ ಇದ್ರು. ನಾನು ಯಾವುದಾದ್ರೂ ತೊಗೊಳವ, ಉಟ್ಕೊಳ್ಳೋರು ನಿಮ್ಮಿಷ್ಟ, ನೀವು ಯಾವುದಾದ್ರೂ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಯಾಕೆ ಗೊತ್ತಾ, ನಮ್ಮ ದೊಡ್ಡಮ್ಮ ನಾನು ಹೇಳಿದ್ದು ಇಷ್ಟಪಡಲ್ಲ, ಹಂಗೆ ಹಿಂಗೆ ಅಂತದೆ. ಅದಕ್ಕೆ ನಿಮ್ಮ ಇಷ್ಟ ಕಂಡ್ರವ, ನಾನೇನು ಕೇಳಬೇಡಿ. ನಾನು ಜಾಸ್ತಿ ಸೀರೆ ವೇರ್ ಮಾಡಲ್ವಲ್ಲ, ಹಾಗಾಗಿ ಸೀರೆ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಅದರಲ್ಲಿ ಈ ಥರದ್ದು ಸಿಂಪಲ್ ಸೀರೆಗಳ ಬಗ್ಗೆ ನಿಜವಾಗ್ಲೂ ಎಂಥ ಬದನೆಕಾಯಿಯೂ ಗೊತ್ತಿಲ್ಲ. ಅದಕ್ಕೆ ನೀವೇ ತಗೊಬಿಡಿ ಅಂತ ಹೇಳಿದೆ. ಅವ್ರಿಗೆ ಅದೇ ಇಷ್ಟ ಆಯಿತು ನಮ್ಮ ದೊಡ್ಡಮ್ಮಂಗೆ. ಅದಕ್ಕೆ ಅಕ್ಕ ತಂಗಿರು ಒಂದೇ ಪ್ಯಾಟ್ರನಲ್ಲಿ ಕಲರ್ ಚೇಂಜ್ ಮಾಡಿ ತೊಗೊಳ್ಳೋಣ ಅಂತೇಳಿ ತೊಗೋತಾಯಿದ್ರು. ಫ್ರೆಂಡ್ಸ್ ನನ್ನ ತೊಗೊಳ್ಳಿ ಅನ್ನಲಿಲ್ಲ. ಫ್ರೆಂಡ್ಸ್ ದುಡ್ಡಿರಲಿಲ್ಲ, ಅವ್ರ ಹತ್ರನೂ ದುಡ್ಡಿರಲಿಲ್ಲ, ನನ್ನ ಹತ್ರನೂ ದುಡ್ಡಿರಲಿಲ್ಲ. ಅದಕ್ಕೆ ನಾನು ತೊಗೊಳ್ಳಿಲ್ಲ, ಅವರು ತಗೋ ಅಂತ ಏನು ಹೇಳಲಿಲ್ಲ. ಇದು ಯಾವ ದುಡ್ಡು ಅಂತ ಹೇಳಿದರೆ, ನಮ್ಮವ್ವ ಕೊಟ್ಟಿತ್ತು ಇಬ್ಬರು ಮಕ್ಳಿಗೂ ಗೌರಿ ಹಬ್ಬಕ್ಕೆ. ಸ್ವಲ್ಪ ಅವ್ರಿಗೂ ನಮ್ಮ ಅಮ್ಮಂಗೂ ದೊಡ್ಡಮ್ಮಂಗೂ ಏನು ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ದುಡ್ಡು ಕೊಟ್ಟಿತ್ತು. ಆ ದುಡ್ಡಲ್ಲಿ ಅಯ್ಯೋ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ, ನಮ್ಮವ್ವ ಕೊಟ್ಟಿರೋ ದುಡ್ಡು ನಾನು ಸೀರೆ ತಗೋತೀವಿ ಅಂತ ಹೇಳಿ ಅಕ್ಕ ತಂಗಿರಿಬ್ಬರು ಸೀರೆ ತಗೋತಾವ್ರು ಅಷ್ಟೇನೆ, ಇನ್ಯಾವ ದುಡ್ಡು ಏನೂ ಅಲ್ಲ. ಸೊ ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರಪ್ಪ. ಹಂಗೂ ನಾನು ಇದೊಂಥರ ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಒಂದು ಓಪನ್ ಮಾಡಮ್ಮ ಅಂದೆ. ಬಟ್ ಕ್ಲಾತ್ ಕ್ವಾಲಿಟಿ ಏನಕ್ಕೋ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿ ಸುಮ್ಮನೆ ಅದು ಸಿಂಗಲ್ ಪಿನ್ ಮಾಡಿ ನೀಟಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಆ ಥರ ಎಲ್ಲ ಹೆಂಗೆ ಬೇಕೋ ಹಂಗೆಲ್ಲ ಹಾಕೋತಾರೆ, ಅದು ನೀಟಾಗಿ ಕೂರಲ್ಲ. ಹಾಗಾಗಿ ಉಟ್ಕೊಳ್ಳೋರ ಇಷ್ಟ, ನಂಗೆ ಅವೆಲ್ಲ ಗೊತ್ತಲ್ಲ. ಉಟ್ಕೊಂಡ್ರೆ ಹೆಂಗೆ ಕಾಣ್ತದೆ ಯಾರಿಗೆ ಗೊತ್ತು. ಕೆಳಗಡೆ ಅಂಗಡಿಲಿ ತಗೊಳ್ಳಿವೆ ಇವಳು, ಇಲ್ಲಿ ನಮ್ಮ ಪರಿಚಯ ಅಂಗಡಿ ಬನ್ನಿ ಅಂತ ಕರ್ಕ ಬಂದಿರೋದು. 500 ಲಾಸ್ಟ್ ಕೊಡು. ಇಸ್ಕೊಳ್ಳಿ ಅಣ್ಣ ಬೇಗ, ಬರೋದಿಲ್ಲ ಅಂದ್ರೆ ಈಗ ವಾಪಸ್ ಹೋಗ್ಬೇಕಾಯ್ತದ ನಾವು. ನಾವು ಬರಲ್ಲ, ಇನ್ನು ಹೋದ್ರೆ ಯಾರಿದ್ರು ಅಂಗಡಿಲಿ ಬಿಟ್ಕೊಡ್ತಾರ ಅವರು ಎಲ್ಲ ಒಂದೇ. ಇಲ್ಲ ಇಟ್ಕೊಳ್ಳಿ, ಬರುತ್ತೆ ಕತೆ ಕೊಡಿ ಅಣ್ಣ. ಏನಿಲ್ಲ, ಅಣ್ಣ ಕೊಡಿ, 400 ರೂಪಾಯಿ ಸೀರೆ ವಾಪಸ್ ಕಳಿಸ್ಬೇಡಿ. ಆಮೇಲಿಂದ ನಾವು ನಿಮ್ಮ ಅಂಗಡಿಗೆ ಬರೋರು, ಆಮೇಲಿಂದ ವಾಪಸ್ ಕಳಿಸ್ಬೇಡಿ. 400 ರೂಪಾಯಿ ಸೀರೆ ಹೋಗ್ಲಿ, 500 ಮಾಡ್ಕೊಂಡು ಕೊಡ್ರಿ. ಇಲ್ಲ ಇನ್ನೊಂದು ಟೈಮ್ ಬರಬೇಕು ಮದುವೆಗೆಲ್ಲ, ಇವ್ರ ಮಗಳ ಮದುವೆಗೆ ಬಟ್ಟೆ ಕೊಡ್ತಾರೆ. ಇಲ್ಲ ಫೈನಲ್ ಗೀನಲ್ ಏನೂ ಇಲ್ಲ, ನೀವು ಇನ್ನೊಂದು ರೈಟ್ ಹೇಳ್ಬೇಡಿ ಆಮೇಲಿಂದವ. ಟೈಮ್ ನಾವು ಹೇಳಿದ ರೈಟ್ ಅವ್ರು ಕೊಡಲಿಲ್ಲ ಅಂದ್ಬಿಟ್ಟು ಸೀರೆನ ಅಲ್ಲೇ ಇಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಮತ್ತೆ ನೋಡಿ 100 ರೂಪಾಯಿ ಕೊಡ್ತೀವಿ ಅಷ್ಟೇ ಅಂತಾರೆ. ವಾಪಸ್ ಹೋಗ್ತಾ ಇದ್ದೀವಿ. ಸೊ ಅವ್ರು ಹೇಳಿದ ರೈಟ್ಗೂ ನಮ್ಮ ರೈಟ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸಗಳಾಯಿತು. 200 ರೂಪಾಯಿ ಕೊಟ್ಟು ಹೋಗಿ ಇಸ್ಕೊಬರೋಗು, ನಾನು ತಗೋ ದುಡ್ಡಿಲ್ಲ. ಫ್ರೆಂಡ್ಸ್ ಅಲ್ಲಿಂದ ಈಗ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಯಾವುದಪ್ಪ ಇದು, ಜ್ಯೋತಿ ಫ್ಯಾಷನ್. ಇದು ಫಿಕ್ಸ್ ರೈಟು, ನೋ ಬಾರ್ಗಿನ್. ಅಲ್ಲಿ ಬಾರ್ಗಿನ್ ಮಾಡಿ ಅವ್ರು ಕೊಡಲಿಲ್ಲ. ಫಸ್ಟ್ ಟೈಮ್ ವಾಪಸ್ ಬಂದಿದ್ದೀವಿ ಏನೂ ತಗೊಳ್ದಂಗೆ. ನೋಡೋಣ ಇಲ್ಲಿ ಯಾವ ಥರ ಸೀರೆಗಳನ್ನ ತೊಗೋತಾರೆ ಅಂತ ಹೇಳಿ. ಈ ಅಂಗಡಿಗೆ ಯಾವಾಗಲೂ ನಾನು ಕಾಲೇಜಲ್ಲಿ ಓದ್ತಾ ಇದ್ದಾಗ 1-2 ಸಲ ಬಂದಿದ್ದು ನೆನಪಷ್ಟೇ. ಈ ಅಂಗಡಿಗೆ ನಾವು ಜಾಸ್ತಿ ಬಂದಿಲ್ಲ. ನೋಡಿ ಈ ಅಂಗಡಿ ಬಂದು ಈ ಥರ ಸಿಂಪಲ್ ಸೀರೆ 550 500 ಏನೋ ಹಾಕಿದ್ರು. ಇಲ್ಲಿ ಫಿಕ್ಸ್ ರೇಟು ಆ್ಯಕ್ಚುಲಿ.
ಒಂದೊಂದು ಅಂಗಡಿಲಿ ಒಂದೊಂದು ಥರ ಕಲೆಕ್ಷನ್ಸ್ ಇರುತ್ತೆ. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಅವ್ರು ಕೊಡಲ್ಲ ಅಂದ್ರಲ್ವ, ಹಾಗಾಗಿ ಬಂದು. ಇನ್ನೂ ತುಂಬ ಬೇಜಾನ್ ಅಂಗಡಿಗಳಿವೆ ಸಾಲಿಗ್ರಾಮದಲ್ಲಿ, ಬಟ್ ನನಗೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಂಗೆ ಹಸಿವಾಗ್ತಾಯಿತ್ತು. ಮಾರ್ನಿಂಗ್ 9 ಗಂಟೆಗೆ ಪಲಾವ್ ತಿಂದಿದ್ನ, ಅಲ್ಲಿ ದೇವಸ್ಥಾನಕ್ಕೆಲ್ಲ ನಡ್ಕೊಂಡು ಹೋಗ್ಬಿಟ್ವಲ್ಲ, ಹಾಗಾಗಿ ನನಗೆ ಎಲ್ಲ ಜೀರ್ಣ ಆಗ್ಬಿಟ್ಟು ಏನೋ ಹೊಟ್ಟೆ ಹಸಿತಾ ಇತ್ತು. ನಮ್ಮ ದೊಡ್ಡಮ್ಮ ಈ ಸೀರೆ ಸ್ವಲ್ಪ ಚೆನ್ನಾಗೈತೆ ನೋಡ್ತಾ ಇತ್ತು. 570 ರೂಪಾಯಿ ಹಾಕಿದ್ರು. ಇದರಲ್ಲಿ 2 ಪೀಸ್ ಅಂತ ಇದ್ದಿದ್ದು, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಆ್ಯಂಡ್ ಗ್ರೀನ್ ಮತ್ತು ಇನ್ನೊಂದು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇತ್ತು. ಓಕೆ, ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಅದನ್ನ ನೀಟಾಗೆಲ್ಲ ಪಿನ್ ಮಾಡಿ ಹಾಕ್ಕೊಂಡ್ರೆ ಅಷ್ಟೇ ನನ್ನ ಪ್ರಕಾರ ಚೆನ್ನಾಗಿ ಕಾಣೋದು. ಸೊ ಇದು ಟ್ರೆಂಡಿಂಗಲ್ಲಿ ಇದ್ದು ಮುಗ್ದೋಗಿರೋ ಅಂಥದ್ದು. ಸೊ ಇದು ಆಲ್ರೆಡಿ ಟ್ರೆಂಡ್ ಆಗಿರೋದು. ಅವರು ಟ್ರೆಂಡಿಂಗಲ್ಲಿ ಇರೋದೇ ತೊಗೊಳ್ಳಿ, ಚೆನ್ನಾಗೈತೆ ಅಂತ ಅಂತಿದ್ರು. ನಮ್ಮ ಅಮ್ಮಂಗೆ ಎಲ್ಲೋ ಒಂದು ಕಡೆ ಇಷ್ಟ ಆಯಿತು, ಬಟ್ ನನಗೇನೋ ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ನಮ್ಮ ಅಮ್ಮ ಅಲ್ವಾ ಹಾಕೊಳ್ಳೋದು ಅಂದ್ಬಿಟ್ಟು ಸರಿ ನಿನ್ನಿಷ್ಟ ತಗೋ ಅಂದೆ. ಬಟ್ ಇದೊಂದು ನೋಡ್ತಿದ್ರು, ಹಾಗೆ ಅಲ್ಲೊಂದು ಕಲರ್ ಇದೆ ನೋಡಿ. ಸೊ ಮಿಶೋದಲ್ಲೆಲ್ಲ ಸಿಗುತ್ತೆ ಸೇಮ್ ಕಲರು, ಮೆಂತ್ಯ ಕಾಳಿನ ಕಲರು, ಫುಲ್ಲು ಟ್ರೆಂಡಿಂಗ್ ಆಗೋಗಿತ್ತಲ್ವ. ಆ ಸ್ಯಾರಿನ ನಮ್ಮ ದೊಡ್ಡಮ್ಮ ಚೆನ್ನಾಗೈತೆ ಮಗ ನೀನೊಂದು ತಗೋ ಅಂತ ಅವ್ರ ತಂಗಿಗೆ ಹೇಳ್ತಾಯಿದ್ರು. ನಮ್ಮ ಅಮ್ಮಂಗೆ ಹೆವಿ ಕನ್ಫ್ಯೂಷನು, ಈ ಥರ ತಗೊಳ್ಳ ಆ ಥರ ತಗೊಳ್ಳ ಅಂತ ಹೇಳಿ. ನಾನು ಅವ್ವ ನೀವು ಉಟ್ಕೊಳ್ಳೋರು, ನೀವು ಎಂಥದ್ನಾರು ತಗೊಳ್ಳಿ ಅಂತ ಅಂದೆ. ನಮ್ಮ ದೊಡ್ಡಮ್ಮ ಮಗ ಈ ಥರದೇ ಚೆನ್ನಾಗೈತೆ ಇದು ತಗೋ ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳ್ತಾಯಿತ್ತು. ಲಾಸ್ಟಿಗೆ ಫೈನಲಿ ನಮ್ಮಮ್ಮ ಆಯಿತು ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ತು. ಬಟ್ ನಮ್ಮ ದೊಡ್ಡಮ್ಮನ ಸೆಲೆಕ್ಟ್ ಆಗಲಿಲ್ಲ. ಫಸ್ಟು ನಾನು ಅದನ್ನೇ ತೊಗೋತೀನಿ ಅಂತ ಹೇಳಿ ತೊಗೊಂತು. ಆಮೇಲೆ ನಾನು ನೋಡಿದ್ರೆ ಆ ಡಿಸೈನ್ ತೆಗೀರಿ, ಈ ಡಿಸೈನ್ ತೆಗೀರಿ, ಆ ಪ್ಯಾಟ್ರನಲ್ಲಿ ಈ ಕಲರ್ ಇಲ್ವಾ ಅಂತ. ಅವ್ರು ಬೇರೆ ಅದಿಲ್ಲ ಇದಿಲ್ಲ ಅಂತೇಳಿ ಬರೀ ಎರಡೆರಡೇ ಪೀಸ್ಗಳನ್ನ ತೋರಿಸ್ತಾಯಿದ್ರು. ಕೊನೆಗೆ ಯಾವುದೋ ತೆಗೆದ್ರು ಗುರು, ಇದನ್ನು ನಾನು ತೆಗೆಸ್ದೆ. ಬಟ್ ಅಲ್ಲಿ ದೂರದಿಂದ ನೋಡೋಕೆ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿ ತೆಗೆಸ್ದೆ. ಬಟ್ ಕ್ಲಾತ್ ಮುಟ್ಟಿದ್ರೆ ಒಂಥರ ಹೊರಟು ಯಾಕೋ ಇಷ್ಟ ಆಗಲಿಲ್ಲ. ಅದು ಎಲೆ ಡಿಸೈನ್ ನೋಡಿ ನಾನು ತೆಗ್ಸಿದ್ದು, ಬಟ್ ನನಗೇನಕ್ಕೋ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿದೆ. ಇದಕ್ಕೂ ಕೂಡ 500 ಏನೋ ಹಾಕಿದ್ರು. ಸೊ ನೋಡಿ, ಒಂದೊಂದು ಅಂಗಡಿಲಿ ಒಂದೊಂದು ಥರ ಏನೂ ಮಾಡೋಕ್ಕಾಗಲ್ಲ. ಓಕೆ, ನಮ್ಮ ಅಮ್ಮಂದೇನೋ ಸೆಲೆಕ್ಷನ್ ಆಯಿತು. ನಮ್ಮ ದೊಡ್ಡಮ್ಮಗೆ ಹೇಳ್ತಾ ಇದ್ದೀನಿ, ಇದು ಅಮೌಂಟ್ ಕೇಳಿದ್ರೆ ಶಾಕ್ ಆಗ್ತೀರಾ, ಈ ಥರ ಬೇಡ ದೊಡ್ಡಮ್ಮ, ಫಸ್ಟ್ ನೋಡ್ದಲ್ಲ 500 ರುಪೀಸ್ದು ತಗೋ ಅಂತ ಹೇಳ್ತಾ ಇದ್ದೀನಿ. ಹೇಳಿದ್ರು ನನ್ನ ಮಾತನ್ನೇ ಕೇಳಲಿಲ್ಲ, ತಗೋತು. ಸೊ ಅದು 880 ಅಂದರೆ 880 ರೂಪಾಯಿ. ಗೋಬಿ ತಿನ್ನಕ್ಕೆ ಬಂದು ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಿಮ್ಗೊಂದು ವಿಚಾರ ಗೊತ್ತಾ, ಛತ್ರಿ ಬಿಟ್ಬಿಟ್ಟು ಬಂದಿದ್ದೀನಿ ಅಂದ್ಬಿಟ್ಟು ಗಾಯತ್ರಿ ಅಂಗಡಿಗೆ ಮತ್ತೆ ಹೋಗಲೆಲ್ಲ ಹೋಗ್ತೀನಿ, ಅಲ್ಲಿ ಛತ್ರಿ ಇಲ್ಲ. ಹೇಳ್ಬಿಟ್ಬಿಟ್ಟು ಬಂದಿದ್ದೀನಿ ಅಂದರೆ ದೇವಸ್ಥಾನದ ಹತ್ರ ಇಟ್ಟಿದೆ, ದೇವಸ್ಥಾನದ ಒಳಗಡೆನೆ ಛತ್ರಿ ಬಿಟ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ತುಂತುರು ಮಳೆ ಸ್ಟಾರ್ಟ್ ಆಯಿತು. ಮಳೆ ನೋಡಿ, ಛತ್ರಿನೇ ಬಿಟ್ಬಿಟ್ಟು ಬಂದಿದ್ದೀನಿ. ಹಂಗೆ ಏನಾದ್ರು ದೊಡ್ಡ ದೊಡ್ಡ ವಸ್ತುಗಳು ಕೈಲಿದ್ರೆ ಅದನ್ನೇ ಬಿಟ್ಬಿಟ್ಟು ಬರ್ತೀನಿ. ಈಗ ಗೋಬಿ ತಿಂದು ಹೊರಟು ಹೋಗ್ಬೇಕು, ಮನೆಗೆ ಹೊರಡಬೇಕು. ನನ್ನ ದೊಡ್ಡಮ್ಮ ಹಳಸಿನೆಣ್ಣು ತಿನ್ನಬೇಕು ಅಂತ ಬಗ್ಗಿಸ್ಕೊಬಿಡ್ತು ಆಯಿತಾ. ಹಳಸಿನೆಣ್ಣು ತೊಗೊಳಕ್ಕೆ ಬಂದಿದ್ದೀನಿ. ಸೊ ಅಂಕಲು ಫ್ರೆಶ್ ಆಗಿರೋ ಹಳಸಿನೆಣ್ಣು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಂ ಕೊಡಿ. ಇವಾಗ ಹಳಸಿನೆಣ್ಣು ತೊಗೊಂಡು ಹೋಗ್ಬೇಕು. ಅಲ್ಲಿ ಗೋಬಿ ಹೇಳಿದ್ದೀನಿ, ಅಲ್ಲಿ ಕೂತಿದ್ದಾರೆ ಗೋಬಿ ಅಂಗಡಿ ಹತ್ರ. ಈಗ ಹಳಸಿನೆಣ್ಣು ತೊಗೊಂಡು ಗೋಬಿ ತಿಂದ್ಬಿಟ್ಟು ಹೊರಡಬೇಕು. ಚೆನ್ನಾಗದಮ್ಮ. ನಿಮ್ಮ ಬೆಂಗ್ಳೂರಾಗ ಅದ ದೊಡ್ಡಮ್ಮ? ನಾನು ನೀನು ತಿಂದ್ಬಿಟ್ಟು ಬಂದಿದ್ವಲ್ಲ 80 ರೂಪಾಯಿ ಕೊಟ್ಬಿಟ್ಟು. ನೆನ್ಪದ ಇದು ಚೆನ್ನಾಗಿಲ್ವಾ? ಪುಟ್ಟಣೆ ನಾವು ಪಿಕ್ಚರ್ಗೆ ಹೋಗಿದ್ವಲ್ಲ, ಈಗ ಆಗ ಇದ್ರ ಗೋಬಿ ತಗೊಂಡಿದ್ದ ಜೋಳ ತಿಂಡಿ ಹಾಂ 36 ಮನೆಗೆ ಬಂದು ಆ ಬಸ್ಸು ಬೇಗ ಬಂದ್ಬಿಟ್ಟು 1:30ಗೆ 2.25 ಗಂಟೆನೂ ಬಸ್ ಸ್ಟಾಪಲ್ಲೇ ಆಯಿತು. ನಮ್ಮೂರಿಗೆ ಬರೋಕ್ಕೆ ಏನೊಂದು 1/4 ಗಂಟೆ ಸಾಕು. 5 to 6 ಕಿಲೋಮೀಟರ್ಸು. ಬಂದು ಡ್ರೆಸ್ ಚೇಂಜ್ ಮಾಡಿ ತಲೆ ಬಚ್ಕೊಂಡು, ತಲೆ ಕೂದಲು ಅವರು ಎಳ್ನೀರನ್ನ ಎರಚ್ಬಿಡ್ತಾರ. ಹುಡುಗ ಕೂದಲೆಲ್ಲ ಅಂಟ್ತೈತೆ, ಒಂಥರ ಅಂಟು. ನಾನು ಸ್ನಾನ ಮಾಡಿದ್ರು ಒಂಥರ ಅಂಟ್ತೈತೆ. ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ಡ್ರೆಸ್ ಚೇಂಜ್ ಮಾಡಿದೆ. ಕ್ರೀಮು ಹಾಕಿಲ್ಲ. ಓಲೆ ಇಯರಿಂಗ್ಸ್ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿಲ್ಲ. ಸೊ ಎಲ್ರಿಗೂ ತಲೆ ನೋಯ್ತಿದೆಯಂತೆ. ಅಮ್ಮ ಆಲ್ರೆಡಿ ಡ್ಯೂಟಿಗೆ ಜಾಯ್ನ್ ಆಯಿತು. ನೀರು ಬಿಟ್ಟಿದ್ರು, ಅದೇನೋ ತೊಳಿತೈತೆ ಬಂದ ತಕ್ಷಣ. ಸೊ ಹೂವು ಕೂತೈತೆ, ಸ್ವಲ್ಪ ನೀರೆಲ್ಲ ಹಿಡ್ದೈತೆ. ಪಾಪ ನಮ್ಮ ದೊಡ್ಡಮ್ಮ ಫೋನಲ್ಲಿ ಮಾತಾಡ್ತೈತೆ. ನಾನು ಕಾಫಿ ಇಡೋಕ್ಕೆ ಅಂತ ಹೇಳಿ ರೂಮಿಗೆ ಬಂದೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸುಸ್ತಾಗ್ಬಿಟ್ಟಿದ್ದೀನಿ. ಎಲ್ಲೋ ಬರೀ ಋತುಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ ಬಾಲ್ ತಾನೇ ಅದು. BALL APPLE ಆ್ಯಪಲ್. ಟೈಮ್ ಬಂದು 7:10 ಆಗಿದೆ ಫ್ರೆಂಡ್ಸ್. 4 ಗಂಟೆ ಮಲ್ಕೊಂಡವಳು 6:30ಗೆ ಎದ್ದಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಕೃತಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ. ಅಮ್ಮ ದೊಡ್ಡಮ್ಮ ಒಬ್ಬಿಟ್ಟೇನೋ ಮಾಡ್ತಾ ಇದ್ದಾರೆ. ಬರ್ಕೋಬೇಕಾ?
ರುಬ್ಬಿ ಮಾಡೋದು ಬುಡವ ಬುಡೆ ಫ್ರೆಂಡ್ಸ್ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ ನಮ್ಮನೆ ಹೂರ್ಣ ಅವತ್ತು ಫ್ರಿಡ್ಜ್ಗೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಅದರಲ್ಲಿ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನೋಡಿ ಅಲ್ಲಿ ಉಂಡೆಗಳು ರೆಡಿ ಮಾಡ್ಕೊಂಡಿದ್ದಾರೆ. ಅಕ್ಕ ತಂಗಿಯರು ಇಬ್ಬರು ಮಾಡ್ತಾ ಇದ್ದಾರೆ. ನಾವು ಅಮ್ಮಂಗೆ ನಾನು ಏನಾದ್ರು ಹೇಳಕ್ಕೆ ಹೋದರೆ ರೇಜ್ ಆಗ್ಬಿಡ್ತದೆ ಫ್ರೆಂಡ್ಸ್. ಆಲ್ರೆಡಿ ಟೈಮ್ 9 ಗಂಟೆ ಹತ್ತಿರ ಆಗಿತ್ತು ಫ್ರೆಂಡ್ಸ್. ಈ ಥರ ಡ್ರಮ್ ಸೆಟ್ ಎಲ್ಲ ಬಡಿತಾ ಇದ್ರೆ ನಮ್ಮ ಕೃತಂಗೆ ಜೀವ ನಿಲ್ಲಿಲ್ಲ. ನಮ್ಮ ಮನೆಯಿಂದ ಕೆಳಗಡೆ ಕೆಳಗಡೆ ನಮ್ಮ ಬೀದಿನೇನೆ ಕೆಳಗಡೆ. ಸೊ ರೋಡ್ ಹತ್ರ ಬಂದು ಈ ಥರ ಅವತ್ತು ಊಟ ಕೊಟ್ಟಿದ್ರಲ್ವ, ಗಣೇಶನ ಊಟ ಮಾಡೋಕ್ಕೆ ಹೋಗಿದ್ದವಲ್ಲ ಪ್ರಸಾದ ತಿನ್ನೋಕ್ಕೆ ಅಂತೇಳಿ, ಆ ಗಣೇಶನ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಈ ಥರ ಡ್ರಮ್ ಸೆಟ್ ಎಲ್ಲ ಕರೆಸಿ ಚೆನ್ನಾಗಿ ಕುಣಿತಾ ಇದ್ದಾರೆ. ನಾನು ಕೂಡ ಕೃತು ನೋಡ್ಕೊಂಡು ನಿಂತಿದ್ದು. ಆಮೇಲಿಂದ ಅಮ್ಮ ದೊಡ್ಡಮ್ಮ ಎಲ್ಲ ಬಂದರು. ಸೊ ಮುಂದೆ ಮೂವ್ ಆಯಿತು. ಈ ಥರ ಒಂದು 10 ನಿಮಿಷ ನಿಲ್ಲಿಸ್ಕೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ಒಂದೊಂದು ಬೀದಿಲಿ ಹಿಂಗೆ ಹೋಗ್ತಾ ಇರ್ತಾರೆ. ಸೊ ನಮ್ಮ ಬೀದಿಗೆ ಬರ್ತಾರಾ ಅಥವಾ ಹಂಗೆ ಹೋಗ್ತಾರಾ ಏನು ನನಗೆ ಗೊತ್ತಿಲ್ಲ. ಸೊ ಕೃತು ಅಂತೂ ತುಂಬ ಖುಷಿ ಆದ್ಲು. ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಲು. ಆಮೇಲಿಂದ ಡ್ಯಾನ್ಸ್ ಮಾಡೋಕಂದ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡಲಿಲ್ಲ ಅವಳು. ನೋಡಿ ಯಾವ ರೀತಿ ಕೈ ಮುಕ್ಕೊಂಡು ಗಣೇಶನ ಹತ್ರ ಕೇಳ್ಕೊತಾ ಇದ್ದಾಳೆ ಅಂತ ಹೇಳಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.